ನಾನು ನಿನ್ನನ್ನು ನೋಡಬೇಕು. ಆಮೇನ್. ಯಾಕೆ ಕರೆದಿದ್ದಾರಂದ್ರೆ ಲೋಕದಲ್ಲಿ ಅನೇಕರು ಇದ್ದಾರೆ, ಪ್ರತ್ಯೇಕವಾಗಿ ನಿನ್ನ ಹತ್ರನೇ ದೇವರು ಮಾತನಾಡ್ತಾ ಇದ್ದಾರೆ. ನಾನು ನಿನ್ನನ್ನು ನೋಡ್ಬೇಕು ಬಾ. ಹಲ್ಲೆಲೂಯಾ. ಅಂದ್ರೆ ಈ ದಿನ ಸ್ವಲ್ಪ ಇನ್ನೊಂದು ಅಂಶದೊಟ್ಟಿಗೆ ಹೋಗೋಣ. ಆಮೇನ್. ನಾನು ನಿನ್ನ ನೋಡಬೇಕು ಅಂದ್ರೆ ನಾನು ಎಷ್ಟು ಬ್ಯುಸಿ ಆಗಿದ್ರು ಕೂಡ ನನ್ನ ಸಮಯವನ್ನ ಕೊಡ್ತಾ ಇದ್ದೇನೆ. ನಾನು ನಿನ್ಗೆ ಬಾ ಅಂತ. ಆಮೇನ್. ದೇವರು ಸಮಯವನ್ನ ಕೊಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ದೇವರು ನಿನಗೆ ಸಮಯವನ್ನ ಕೊಡ್ತಾ ಇದ್ದಾರಂತೆ. ಆಮೇನ್. ನಾನು ನಿನಗೆ ಸಮಯವನ್ನ ಕೊಡ್ತಾ ಇದ್ದೀನಿ ಬಾ. ಯಾಕೆ ಸಮಯವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನು ಮುರಿದೋಗಿದೀಯ. ನಿನ್ನ ಜೀವಿತ ಅನೇಕ ವಿಷಯಗಳಲ್ಲಿ ನೀನು ಕರಗೋಗ್ಬಿಟ್ಟಿದ್ಯಾ. ಅನೇಕವುಗಳಲ್ಲಿ ಒಂದು ಕಡೆ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ನಂಬಿಕೆಯಲ್ಲಿದೆಯಾ, ಬಟ್ ಎಲ್ಲೋ ಒಂದು ಹತ್ರ ಜಾರೋಗ್ತಾ ಇದೆ, ಎಲ್ಲೋ ಒಂದು ಹತ್ರ ಒಡೆದೋಗಿದೆಯಾ ನಿನ್ನ ಜೀವಿತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಣ್ಣೀರಾಗ್ತಾ ಇದೆಯಾ ನೀನು. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಬಾ ಬಾ ಪ್ರಿಯ ಮಗಳೇ, ಬಾ ಪ್ರಿಯ ಮಗನೇ, ಬಾ. ನಿನಗೆ ಲೋಕದವರು ಸಮಯ ಕೊಡದೇ ಇರಬಹುದು. ನಿನ್ನ ತಂದೆ ತಾಯಿ, ನಿನ್ನ ಮಕ್ಕಳು, ನಿನ್ನ ಹೆಂಡತಿ, ನಿನ್ನ ಗಂಡ ಸಮಯವನ್ನ ನಿನಗೆ ಕೊಡದೇ ಇರಬಹುದು. ಸಂತೋಷವಾಗಿ, ಸಮಾಧಾನವಾಗಿ, ಸಂತೋಷವಾಗಿರುವುದಕ್ಕೆ, ನಿನ್ನ ಹೃದಯದಲ್ಲಿರುವಂತದ್ದನ್ನು ಹಂಚಿಕೊಳ್ಳುವುದಕ್ಕೆ ಸಮಯವನ್ನ ಕೊಡದೇ ಇರಬಹುದು. ಆದ್ರೆ ನಾನು ನಿನಗೆ ಸಮಯವನ್ನ ಕೊಡ್ತೀನಿ ಬಾ. ಹಲ್ಲೆಲೂಯಾ. ಯಾವ ರೀತಿಯಲ್ಲಂತೆ ನೋಡಿ, ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 2ನೇ ವಚನ. 18ನೇ ಅಧ್ಯಾಯ 1ನೇ ವಚನ ಓದ್ತೀರಾ? ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲಿ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು. ಆಮೇನ್ ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಈಗೋ ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆಮೇನ್. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಆಮೇನ್. ಹಲ್ಲೆಲೂಯಾ. ಹೊಸ ಪಾತ್ರೆಯನ್ನಾಗಿ ಮಾಡಲು ಶಕ್ತಿ ದೇವರಿಗೆ ಇದೆ. ಆಮೇನ್. ಹಲ್ಲೆಲೂಯಾ. ಒಡೆದು ಹೋಗಿರುವಂತ ನಿನ್ನ ಜೀವಿತ, ಒಡೆದು ಹೋಗಿರುವಂತ ನಿನ್ನ ದೇವರೊಟ್ಟಿಗಿರುವಂತ ಒಂದು ಸಂಬಂಧ, ಒಡೆದು ಹೋಗಿರುವಂತ ನಿನ್ನ ಮನಸ್ಸನ್ನ ಪುನಃ ಪುನಃ ನಾನು ಸರಿ ಮಾಡಲು ಟೈಮ್ ಕೊಡ್ತೀನಿ. ಆಮೇನ್. ದೇವರ ಸಮಯವನ್ನ ಕೊಡ್ತೀನಿ. ಬಾ ನನ್ನ ಹತ್ರ, ಕರೆದಾಗ ಬಾ. ಹಲ್ಲೆಲೂಯಾ. 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 ಕರೆದಾಗ ಬಂದು ನನ್ನ ಹತ್ರ ಕೂತ್ಕೋ. ನಾನು ನಿನಗೆ ಸಮಯವನ್ನ ಕೊಡ್ತಾ ಇದ್ದೀನಿ. ಹಲ್ಲೆಲೂಯಾ. ನಾನು ನಿನಗೆ ಸಮಯವನ್ನ ಕೊಡಲು ಇಷ್ಟಪಡ್ತಾ ಇದ್ದೇನೆ. ಈ ದಿನ ದೇವರ ವಾಕ್ಯವನ್ನ ಕೇಳುತ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ದೇವರು ನಿನಗಾಗಿ ಸಮಯವನ್ನ ಕೊಡಲು ಇಷ್ಟಪಡ್ತಾ ಇದ್ದಾರೆ. ನೀನು ಕೂತ್ಕೊಳ್ಳಲು ಇಷ್ಟಪಡ್ತೀಯಾ? ಈ 37 ದಿನಗಳಲ್ಲಿ ಉಪವಾಸದ ಪ್ರಾರ್ಥನೆಗಳಲ್ಲಿ ದೇವರ ಆತ್ಮನು ಹೇಳುವಂತ ಮಾತು, ಯಾರ್ಯಾರು ಆತನ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೃದಯದ ಪೂರ್ವಕವಾಗಿ ದೇವರ ಸನ್ನಿಧಿಯಲ್ಲಿ, ದೇವರೇ ನನ್ನನ್ನು ಸರಿಪಡಿಸಪ್ಪ, ನನ್ನ ಜೀವಿತಕ್ಕೆ ಒಂದು ರೂಪ ಕೊಡಪ್ಪ, ನನಗೂ ನನ್ನ ಕುಟುಂಬಕ್ಕೂ ಎಂಬುದಾಗಿ ಕೇಳ್ಕೊಂತಾ ಇದ್ರೆ, ಅವರೆಲ್ಲರ ಜೀವಿತದಲ್ಲಿ ದೇವರ ಒಂದು ಗುಡ್ ನ್ಯೂಸ್ ಕೊಡ್ತಾ, ನಿನ್ನನ್ನ ಸರಿಪಡಿಸಲು ನಾನು ಸಮಯವನ್ನ ಕೊಟ್ಟಿದ್ದೇನೆ. ಆಮೇನ್. ನಾನು ಸಮಯವನ್ನ ಕೊಟ್ಟಿರೋದೇ ನಿನಗೊಂದು ರೂಪವನ್ನ ಕೊಡುವುದಕ್ಕಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೂ ಕೂಡ ಯಾರಾದ್ರೂ ಕೂಡ ಉಪವಾಸ ಪ್ರಾರ್ಥನೆಗಳು ಇನ್ನೂ ಪ್ರಾರಂಭ ಮಾಡಿಲ್ಲ ಅಂತ ಹೇಳಿದ್ರೆ, ದೇವರಿಗೆ ಕರೆದಾಗ ಈ ದಿನ ದೇವರು ನಿನ್ನೊಟ್ಟಿಗೆನೆ ಮಾತನಾಡ್ತಾ ಇರೋದು. ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳಲು ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದ್ರೆ, ದೇವರು ಕರೆದಾಗ, ಸಭಾಪಾಲಕರು ಕರೆದಾಗ ನೀನು ಬಂದಿಲ್ಲ ಅಂತ ಹೇಳಿದ್ರೆ, ನಾಳೆ ದಿವಸ ದೊಡ್ಡ ನಷ್ಟ ನಿನ್ನ ಜೀವಿತದಲ್ಲಿ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ಆತ್ಮನು ಹೇಳುವಂತ ಮಾತು ಏನ್ ಗೊತ್ತಾ? ಯೇಸು ಸ್ವಾಮಿ ನಿನಗೆ ಸಮಯವನ್ನ ಕೊಡ್ತಾ ಇದ್ದಾನೆ. ಆಮೇನ್. ಯಾರು ಕೊಡ್ತಾ ಇರೋದನ್ನ ಸಮಯ?
ದೇವರಿಗೆ ಸಮಯ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಉದಾಹರಣೆಗೆ ಈ ಲೋಕದಲ್ಲಿ ಇಷ್ಟಾನುಸಾರವಾಗಿ ಜೀವಿಸಿ ನಿನಗೆ ಸಮಯ ಕೊಡುವಂತವ್ರು ಯಾರಿರ್ತಾರೆ? ಬಾರಲ್ಲಿ ಎಣ್ಣೆ ಹೊಡೆಯುವಾಗ ಸಮಯ ಕೊಡ್ತಾರೆ. ನಿನ್ನ ಸ್ನೇಹಿತರು ಕೆಟ್ಟು ಹೋಗಲು ನಿನ್ನ ಸಮಯವನ್ನ ಕೊಡ್ತಾರೆ. ನೀನ್ ಕೆಟ್ಟು ಹೋಗಲು ಸಮಯವನ್ನ ಕೊಡ್ತಾರೆ. ಆದ್ರೆ ನೀನು ಒಳ್ಳೆಯವನಾಗಲು ಸಮಯವನ್ನ ಕೊಡಲ್ಲ. ಹಲ್ಲೆಲೂಯ. ನೀನು ಒಡೆದೋಗಿರುವಂತ ಜೀವಿತವನ್ನ ಸರಿಪಡಿಸಲು ಸಮಯವನ್ನ ಕೊಡಲ್ಲ. ಒಡೆದೋಗಿರುವಂತ ನಿನ್ನನ್ನ ಸರಿ ಮಾಡಲು ಯಾರು ಕೂಡ ಸಮಯವನ್ನ ಕೊಡಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿರುವಂತ ಚಿಯೋನಿನಲ್ಲಿರುವಂತ ದೊಡ್ಡವನು, ಆಮೆನ್, ಆ ದೊಡ್ಡವನು ನಿನಗೆ ಸಮಯವನ್ನ ಕೊಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯ. ಆ ದೇವರು ನಿನಗೆ ಸಮಯವನ್ನು ಕೊಡ್ತಾ ಇರುವಾಗ ನೀನು ಎಲ್ಲವನ್ನ ಬಿಟ್ಟು ಕರ್ತನ ಪ್ರಸನ್ನತೆಯಲ್ಲಿ ಕೂತ್ಕೊಳ್ಳಲು ಇಷ್ಟಪಡ್ತೀಯಾ? ನೋಡಿ, ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ನೋಡಿ ಏನಂತ ಹೇಳಿದ್ರೆ, ಲೂಕನು ಬರೆದ ಸುವಾರ್ತೆ, ಮರಿಯಳಿಗೆ ದೇವರು ಸಮಯವನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಸಮಯವನ್ನ ಕೊಟ್ಟಾಗ ಎಲ್ಲಿರಬೇಕು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನ ನೋಡಿ. 42ನೇ ವಚನವನ್ನು ಕೊಡೋಣ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ, ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಯಾಕೆ ಅಂದ್ರೆ ನೋಡಿ 39ನೇ ವಚನ, 38, 39. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಮರಿಯಳು ಏನ್ ಭಾಗ? ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಯಾರು ಹೇಳ್ತಾ ಇದ್ದಾರೆ? ದೇವರು. ಯಾಕೆ ಅಂದ್ರೆ 38ನೇ 38ನೇ ವಚನ ಓದಿ. ಅವರು ಸಂಚಾರ ಮಾಡುತ್ತಿರುವಾಗ ಹೌದು, ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನ ಕೇಳುತ್ತಿದ್ದಳು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಜೀಸಸ್, ದೇವರು ನಿಮ್ಗೆ ಸಮಯವನ್ನ ಕೊಟ್ಟು ನಿಮ್ಮ ಮನೆಗೆ ಬಂದಾಗ ನೋಡ್ರಿ, ಬಹಳ ಪ್ರಾಮುಖ್ಯ. ಮಾರ್ತಾ ಮರಿಯಳ ಮನೆಗೆ ಯೇಸು ಸ್ವಾಮಿಯನ್ನ ಕರೆದಿದ್ದಾರೆ. ಮಾರ್ತೋಳು ಯೇಸು ಸ್ವಾಮಿಯನ್ನ ಇನ್ವೈಟ್ ಮಾಡಿದ್ದಾರೆ. ಇನ್ವೈಟ್ ಮಾಡಿ ಯೇಸು ಸ್ವಾಮಿ ನಿಮಗೆ ಸಮಯವನ್ನು ಕೊಟ್ಟಾಗ ಯೇಸು ಸ್ವಾಮಿಯ ಪಾದಗಳ ಹತ್ರ ಇರಬೇಕೋ ಬೇಡವೋ? ಇರಬೇಕಾಗಿರುವಂತ ನೀನು ಎಲ್ಲಿದ್ದೀಯಾ? ನೋಡಿ ಏನ್ ಮಾಡ್ತಾ ಇದ್ದಾಳೆ. 40ನೇ ವಚನ ಓದಿ. ಆದರೆ ಮಾರ್ತೋಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಆಮೇಲೆ ಸ್ವಾಮಿಯು ಆಕೆಗೆ, ಮಾಡ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಿನಗೆ ಸಮಯವನ್ನ ಕೊಡ್ತೀನಿ ಎಂಬುದಾಗಿ ಹೇಳಿದ ಮೇಲೆ ಕೂತ್ಕೊಳ್ಳೋದನ್ನ ಕಲ್ತ್ಕೊಳ್ರಿ. ಇನ್ವೈಟ್ ಮಾಡಿಬಿಟ್ಟು ನಿನ್ನ ಸೇವೆಯಲ್ಲಿ ನೀನು ಅನೇಕ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ರೆ ಅವಮಾನ ಮಾಡ್ದಂಗೆ ಅಲ್ವಾ? ಅವಮಾನ ಮಾಡ್ದಂಗೆ ಇಲ್ವಾ? ಈ ರೀತಿ ಅವಮಾನ ದೇವರಿಗೆ ಎಷ್ಟು ಸಾರಿ ಮಾಡಿದೆಯಾ? ಆಲೋಚನೆ ಮಾಡು. ಬಾಧೆ ಪಡಬೇಕು, ರಿಪೆಂಟ್ ಆಗಬೇಕು. ಈ ಅಂತ್ಯ ದಿನಗಳಲ್ಲಿ ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ಕುಟುಂಬಗಳಲ್ಲಿ ಈ ದೊಡ್ಡ ರೋಗ ಏನಂತ ಹೇಳಿದ್ರೆ, ದೇವರು ನಿನಗೆ ಸಮಯವನ್ನ ಕೊಡ್ತಾ ಇದ್ದಾನೆ. ದೇವರಲ್ಲಿ ಯಾರು? ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿರುವಂತ ದೇವರು. ಹಲ್ಲೆಲೂಯ. ಆಕಾಶವೇನಂತೆ? ಆತನಿಗೆ ಸಿಂಹಾಸನ, ಭೂಮಿಯು ಆತನಿಗೆ ಪಾದಪೀಠ. ಹಲ್ಲೆಲೂಯ. ಚಿಯೋನಿನಲ್ಲಿರುವಂತ ದೇವರು ದೊಡ್ಡವನು. ಆಮೆನ್. ದೊಡ್ಡವನು ನಿನಗೆ ಸಮಯವನ್ನ ಕೊಡ್ತೀನಿ ಬಾ ಎಂಬುದಾಗಿ ಕರೀತಾ ಇರುವಾಗ, ಸಮಯವನ್ನ ಕೊಟ್ಟು ನಿನ್ನ ಮನೆಗೆ ಬಂದು, ನೀನು ಇರೋ ಹತ್ರಕ್ಕೆ ಬಂದು, ಬಾ
ಬಾ, ನನ್ನ ಉಪದೇಶವನ್ನು ಕೇಳು, ನಾನು ಹೇಳೋದನ್ನ ಕೇಳು, ಬಾ ಎಂಬುದಾಗಿ ಕರೆದಾಗ ನೀನ್ ಏನು ಮಾಡ್ತಾ ಇದೆಯಾ? ಮಾಡ್ತಾಳ ಹಾಗೆ ಬ್ಯುಸಿಯಾಗಿದೆಯಾ? ಈ ಅಂತ್ಯ ದಿನಗಳಲ್ಲಿ ದೇವರು ಕರೆದಾಗ ಬನ್ನಿ. ಈ ಅಂತ್ಯ ದಿನಗಳಲ್ಲಿ ದೇವರು ಕೂತ್ಕೊ ಅಂದ್ರೆ ಕೂತ್ಕೊಳ್ಬೇಕು, ನಡಿ ಅಂದ್ರೆ ನಡಿಬೇಕು. ಆಮೇಲೆ ಆತನ ಏನು ಹೇಳಿದ್ರೆ ಅದನ್ನ ಮಾಡುವಂತವ್ರು ಈ ಅಂತ್ಯ ದಿನಗಳಲ್ಲಿ ಸಭೆಗಳಲ್ಲಿ ಎದ್ದೋಳ್ಬೇಕು. ಈ ಪೀಳಿಗೆ, ಈ ಜನರೇಷನ್. ಆಮೇಲೆ ಹಲ್ಲೆಲೂಯಾ. ಅದಕ್ಕಾಗಿ ಪ್ರಾರ್ಥಿಸ್ರಿ, ಅದಕ್ಕಾಗಿ ಉಪವಾಸ ಇರಿ, ಅದಕ್ಕಾಗಿ ಕಣ್ಣೀರ್ ಹಾಕ್ರಿ. ದೇವರೇ, ನೀನು ಹೇಳಿದ ಹಾಗೆ ನಾನು ಮಾಡ್ಬೇಕಪ್ಪ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಆ ಕುಂಬಾರನಾಗಿರುವಂತ ದೇವರು ಜೇಡಿ ಮಣ್ಣಾಗಿರುವಂತ ನಿನಗೂ ನನಗೂ ಕೆಟ್ಟು ಹೋಗಿರುವಂತ ನಮಗೆ ಸಮಯವನ್ನು ಕೊಟ್ಟು ಪುನಃ ಒಂದು ರೂಪ ಕೊಡಲು ಇಷ್ಟಪಡ್ತಾ ಇದ್ದಾರೆ. ರೂಪ ಕೊಡಲು ಕರಿತಾ ಇರುವಾಗ ನಾವು ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ ಅಲ್ವಾ? ಎಷ್ಟು ಸಾರಿ ಇದನ್ನ ನಾವು ಅನೇಕ ಸಾರಿ ನಾವು ಮಿಸ್ ಮಾಡ್ಕೊಂಡು ಬರ್ತಾ ಇದ್ದೇವೆ ನೋಡಿ. ಯಾಕಂದ್ರೆ ಆತನ ಕರೆದಾಗ ಏನ್ ಮಾಡ್ತಾನೆ ಗೊತ್ತಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 21ನೇ ವಚನ ಓದಿ. ಸೇನಾಧೀಶ್ವರನಾದ ಕರ್ತನು ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಆಮೆನ್, ಹಲ್ಲೆಲೂಯಾ. ನೋಡಿ, ಅಧಿಕಾರ ಇದೆ ಯೇಸು ಸ್ವಾಮಿಗೆ. ನೀನ್ ಯಾರ ಕೈಯಲ್ಲಿ ಹೋಗಿದೀಯಾ? ಉತ್ತಮವಾಗಿರುವಂತ ಪಾತ್ರೆಯನ್ನ ಮಾಡಲು ದೇವರ ಕೈಯಲ್ಲಿ ನೀನ್ ಇದೀಯಾ. ಆಮೆನ್, ಹಲ್ಲೆಲೂಯಾ. ಯಾರು ದೇವರ ಕೈಯಲ್ಲಿ ಹೋಗೋದು? ಆತನ ಕರೆದಾಗ ಬರುವಂತವರ ಜೀವಿತದಲ್ಲಿ. ಆಮೆನ್, ಹಲ್ಲೆಲೂಯಾ. ಅದನ್ನ ಕರೆದಾಗ ಬರುವಂತವರಿಗೆ ನೋಡಿ ಎಷ್ಟು ದೇವರು ಪ್ರೀತಿ ಮಾಡ್ತಾ ಇದ್ದಾನೆ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನ ಮಾಡಲು, ಉಪಯೋಗ ಆಗಲು, ನೀನು ಉಪಯೋಗ ಆಗುವಂತ ಪಾತ್ರೆ. ಆಮೇಲೆ ನೋಡಿ, ನನ್ನ ಕಡೆಗೆ ನೋಡಿ, ಗಮನ ಇಟ್ಕೇಳ್ರಿ. ನೀನು ಉಪಯೋಗ ಆಗುವಂತ ಪಾತ್ರೆ ಮಾಡುವುದಕ್ಕಾಗಿ ಆತನೇ ಎಷ್ಟೋ ಇದ್ದಾರೆ. ಹಲ್ಲೆಲೂಯಾ. ಎಲ್ಲವನ್ನ ಬಿಟ್ಟು ನಿನ್ನ ಹತ್ರಕ್ಕೆ ಸಮಯವನ್ನ ಸ್ಪೆಂಡ್ ಮಾಡಲು ಬಂದಾಗ ಆತನಿಗೆ ಟೈಮ್ ವೇಸ್ಟ್ ಮಾಡಲು ಇಷ್ಟ ಇಲ್ಲ. ಸಮಯವನ್ನ ವೇಸ್ಟ್ ಮಾಡಲು ನಿನಗೆ ಇಷ್ಟ, ದೇವರಿಗೆ ಇಷ್ಟ ಪಡೋದಿಲ್ಲ. ಹಲ್ಲೆಲೂಯಾ. ದೇವರು ಯಾವಾಗಲೂ ಕೂಡ ನಿನ್ನನ್ನ, ಕೆಟ್ಟು ಹೋಗಿರುವಂತ ನಿನ್ನನ್ನ, ಒಡೆದು ಹೋಗಿರುವಂತ ನಿನ್ನನ್ನ, ಚೂರಾಗಿರುವಂತ ನಿನ್ನನ್ನ ಪುನಃ ಆತನು ಕಟ್ಟಲು ಇಷ್ಟಪಡ್ತಾನೆ. ಆಮೇಲೆ ಒಂದು ರೂಪ ಕೊಡಲು ಇಷ್ಟಪಡ್ತಾನೆ. ಉತ್ತಮವಾದಂತ ಬಳಕೆಗೆ ಉಪಯೋಗ ಆಗ್ಬೇಕು. ಹಲ್ಲೆಲೂಯಾ. ಉತ್ತಮವಾದಂತ ಪಾತ್ರೆ ಬಳಕೆಗೆ ಉಪಯೋಗ ಆಗುತ್ತೆ. ಉಪಯೋಗ ಆಗುವಂತ ಪಾತ್ರೆ ಆಗಲು ಆತನು ನಿನಗೆ ಸಮಯವನ್ನ ಕೊಡ್ತೀನಿ ಬಾ ಎಂಬುದಾಗಿ ಕರೆದಾಗ ನೀನೇನ್ ಮಾಡಿದೀಯ? ಹಲ್ಲೆಲೂಯಾ. ಆದ್ರೆ ಬಂದಿರುವಂತ ನಮ್ಮ ಜೀವಿತದಲ್ಲಿ ದೇವರು ವಿಶೇಷವಾಗಿ ದೇವರ ಆತ್ಮ ಹೇಳುವಂತ ಮಾತು, ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಉಪಯೋಗ ಮಾಡಲು ಶಕ್ತನಾಗಿದ್ದಾನೆ. ಆಮೇಲೆ ಉಪಯೋಗ ಆಗ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂದ್ರೆ ಈ ಅಂತ್ಯ ದಿನಗಳಲ್ಲಿ ನಾವುಗಳೇನಾಗಿರ್ಬೇಕು? ಎಚ್ಚರದಿಂದ ಇರಬೇಕು. ಆಮೇಲೆ ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗಿರತಕ್ಕ ಕಾಲವೆಂದು ಎಣಿಸಬೇಕು. ಆಮೇಲೆ ಹಲ್ಲೆಲೂಯಾ. ದೇವರು ಒಡೆದು ಹೋಗಿರುವಂತ ನಿನ್ನ ಮನಸ್ಸು, ಒಡೆದು ಹೋಗಿರುವಂತ ನಿನ್ನ ಜೀವಿತ, ಒಡೆದು ಹೋಗಿರುವಂತ ನಿನ್ನ ಸೇವೆ, ಒಡೆದು ಹೋಗಿರುವಂತ ನಿನ್ನ ದರ್ಶನ, ಒಡೆದು ಹೋಗಿರುವಂತ ನಿನ್ನ ಎಲ್ಲ ಮಾರ್ಗಗಳು, ಒಡೆದು ಹೋಗಿರುವಂತ ಎಲ್ಲವನ್ನ ಪುನಃ ಆತನು ಸರಿ ಮಾಡಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸರಿ ಮಾಡಿದ್ದಾನೆ. ಹಲ್ಲೆಲೂಯಾ. ಇನ್ನು ನೀನು ಒಪ್ಪಿಸಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಆತನಿಗೆ ನಿಜವಾಗ್ಲೂ ಆತನ ನಿನ್ನನ್ನು ಸರಿ ಮಾಡಲು ಯೋಗ್ಯನು. ಆಮೇಲೆ ಸಮರ್ಥನಾಗಿದ್ದಾನೆ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಕಸಿ ಕಟ್ಟುವುದಕ್ಕೆ ಸಮರ್ಥನಾದ ದೇವರು. ಆಮೇಲೆ ಹಲ್ಲೆಲೂಯಾ. ಆತನು ಕಸಿ ಕಟ್ಟುವುದಕ್ಕೆ ಸಮರ್ಥನಾದ ದೇವರು. ಹಲ್ಲೆಲೂಯಾ. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಯಾವ ರೀತಿಯಲ್ಲಿ ಇರುತ್ತೋ, ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಬಂದ್ರೆ ಏನಾಗುತ್ತೆ? ಒಂದು ಶೇಪ್ ಕೊಡ್ತಾನೆ. ಆಮೇಲೆ
ಅಲ್ಲೆಲೂಯ. ಕಾರಣ ಏನು? ಆತನ ಸಮಯವನ್ನ ಸ್ಪೆಂಡ್ ಮಾಡಿದ್ದಾನೆ. ಅಲ್ಲೆಲೂಯ. ಆತನು ಟೈಮ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಖಂಡಿತ ಅಲ್ಲಿ ಒಂದು ರೂಪ ಬರುತ್ತೆ. ಅಲ್ಲೆಲೂಯ, ಅಲ್ಲೆಲೂಯ. ನೋಡ್ತಾ ಇರುವಂತ ನೀನು ನಾನು ನಮ್ಮೆಲ್ಲರ ಜೀವಿತದಲ್ಲಿ ಆತನ ಸ್ವರಕ್ಕೆ ಒಳಪಟ್ಟು ನೀನು ಮಣಕಲಾಕಿ ಪ್ರಾರ್ಥನೆ ಮಾಡು, ದೇವರೇ ಅಂತ. ಖಂಡಿತವಾಗಿ ಆತನು ಕರೆದಾಗ ನೀನು ಬಂದಾಗ ಆದ್ರೆ, ನೀನು ಬಂದಿದ್ದೀಯಾದ್ರೆ ಖಂಡಿತವಾಗಿ ನಿನಗೆ ಒಂದು ಶೇಪ್ ಕೊಡ್ತಾನೆ. ಆಮೇಲೆ ಒಂದು ರೂಪ ಕೊಡ್ತಾನೆ. ಅಲ್ಲೆಲೂಯ, ಅಲ್ಲೆಲೂಯ. ಹೇಗಂದ್ರೆ ಹಾಗೆ ಜೀವಿಸ್ತಾ ಇರುವಂತ ನೀನು, ಹೇಗಂದ್ರೆ ಹಾಗೆ ಹೋಗ್ತಾ ಇರುವಂತ ನೀನು, ಹೇಗಂದ್ರೆ ಹಾಗೆ ಕುಟುಂಬದಲ್ಲಿ ನೀನು ನಿನ್ನ ನಡವಳಿಕೆ ಇರುವಂತ ನಿನ್ನನ್ನ ಖಂಡಿತವಾಗಿ ನಿನ್ನ ಕುಟುಂಬದಲ್ಲಿ ಒಂದು ರೂಪವನ್ನ ಕೊಡ್ತಾನೆ. ಆಮೇಲೆ ನಿನ್ನ ಕೆಲಸದಲ್ಲಿ ಒಂದು ರೂಪ ಕೊಡ್ತಾನೆ. ಆಮೇಲೆ ನಿನ್ನ ಆತ್ಮಿಕವಾಗಿರುವಂತ ಜೀವಿತದಲ್ಲಿ ಒಂದು ರೂಪವನ್ನ ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಒಂದು ದಿನದಲ್ಲಿ ದೇವರ ಆತ್ಮನು ಹೇಳುವಂತ ಮಾತು, ನಿನಗೆ ಒಂದು ರೂಪ ಕೊಡಲು ನಾನು ಸಮಯವನ್ನ ಕೊಟ್ಟಿದ್ದೇನೆ. ಆಮೇಲೆ ಹಲ್ಲೆಲೂಯ. ನಿನಗೆ ಒಂದು ಶೇಪ್ ಕೊಡಲು ನಾನು ಸಮಯವನ್ನ ಕೊಟ್ಟಿದ್ದೇನೆ. ಹಲ್ಲೆಲೂಯ. ಆದ್ರೆ ನೀನು ಮರೆಯಳ ಹಾಗೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡಿರ್ಬೇಕು. ಆಮೇಲೆ ಕೂತ್ಕೊಂಡು ಏನ್ ಮಾಡ್ಬೇಕು? ಆ ಕಡೆ ದಿಕ್ಕುಗಳು ನೋಡೋದಲ್ಲ. ಹಲ್ಲೆಲೂಯ. ದೇವರ ವಾಕ್ಯವನ್ನ ಕೇಳ್ತಾ ಇರುವ, ಆತನ ಮಾತುಗಳನ್ನ ಕೇಳ್ತಾ ಇರಬೇಕು, ಆತನ ಉಪದೇಶವನ್ನ ಕೇಳುವಂತವರಾಗಿರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸಂತೋಷವಾಗಿರೋ ಗಟ್ಟಿಯಾಗಿ ಹಲ್ಲೆಲೂಯ, ಹಲ್ಲೆಲೂಯ. ಮತ್ತು ನೋಡಿ, ಜ್ಞಾನೋಕ್ತಿಗಳು ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 15ನೇ ಅಧ್ಯಾಯ ನೋಡಿ. ದೇವರು ಇಲ್ಲಿ ಸ್ಪಷ್ಟವಾಗಿ ದೇವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಿತ್ತಾಕ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರು ಒಂದು ರೂಪವನ್ನು ಕೊಟ್ಟಿರುವಂತದ್ದನ್ನ ಅದರಲ್ಲಿ ಪುನಃ ಇದು ಬಂದ್ರೆ ಕಿತ್ತಾಕ್ತೀನಿ. ಯಾವುದದು ನೋಡಿ, 25ನೇ ವಚನ. ಯೆಹೋವನು ಗರ್ವಿಷ್ಠನ ಮನೆಯನ್ನ ಕಿತ್ತು ಹಾಕುವನು. ಹಲ್ಲೆಲೂಯ. ವಿಧಿವೆಯ ಮೇರೆಯನ್ನ ನೆಲೆಗೊಳಿಸುವನು ಅಂತ. ಆಮೇಲೆ ವಿಧಿವೆಯರ ಮೇರೆಯನ್ನಂದ್ರೆ ವಿಧಿವೆಯರಿಗೆ ದೇವರು ಖಂಡಿತವಾಗಿ ಆಶೀರ್ವಾದಕರವಾಗಿರ್ತಾನೆ. ಹಲ್ಲೆಲೂಯ. ನೋಡಿ, ಗರ್ವಿಷ್ಠನ ಮನೆಯನ್ನ ಕಿತ್ತು ಹಾಕ್ತಾನಂತೆ. ಯಾಕೆ 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 ನಮ್ಮ ಹೃದಯಗಳಲ್ಲಿ ದೇವರು ಒಂದು ರೂಪ ಕೊಟ್ಟಿರುವಂತ ನಮ್ಮನ್ನ ಪುನಃ ನಿನಗೆ ಗರ್ವ ಬಂದ್ರೆ ನಿನ್ನನ್ನು ಕೂಡ ಕಿತ್ತು ಹಾಕ್ಬಿಡ್ತೇನೆ. ನಾನೇ ಸಮಯವನ್ನ ಕೊಟ್ಟಿದ್ದೇನೆ ನಿನಗೆ. ಯಾಕಂದ್ರೆ ನೀನು ಒಡೆದೋಗಿರುವಂತ ನಿನ್ನ ಮನಸ್ಸು, ಒಡೆದೋಗಿರುವಂತ ನಿನ್ನ ದರ್ಶನ, ಒಡೆದೋಗಿರುವಂತ ನಿನ್ನ ಸೇವೆ, ಒಡೆದೋಗಿರುವಂತ ನಿನ್ನ ಎಲ್ಲ ಜೀವಿತವನ್ನ, ಒಡೆದೋಗಿರುವಂತ ನಿನ್ನ ಮನೆಯನ್ನ ಕೂಡ, ಒಡೆದೋಗಿರುವಂತ ಎಲ್ಲ ಫೈನಾನ್ಷಿಯಲ್ ಕಂಡೀಷನ್ ಅನ್ನ ಪುನಃ ನಾನು ಸಮಯವನ್ನ ಕೊಟ್ಟು ಸರಿ ಮಾಡ್ತಾ ಇದ್ದೀನಿ. ಆಮೇಲೆ ಸರಿ ಮಾಡಿ ಪುನಃ ನಿನ್ನಲ್ಲಿ ಗರ್ವ ಬಂದ್ರೆ ಏನ್ ಮಾಡ್ತೀನಂತೆ? ಕಿತ್ತ ಹಾಕ್ಬಿಡ್ತೀನಿ. ಏನ್ ಮಾಡ್ತಾನಂತೆ? ಕಿತ್ತಾಕ್ಬಿಡ್ತೀನಿ. ಕಿತ್ತಾಕ್ಬಿಡೋದಕ್ಕೂ ನಾನು ಯೋಚನೆ ಮಾಡೋದಿಲ್ಲ. ನೋಡ್ತಾ ಇರುವಂತ ನೀನು, ಕೇಳ್ತಾ ಇರುವಂತ ನಾವು, ಇರುವಂತ ನಾವು ಎಚ್ಚರವಾಗಿರ್ಬೇಕು. ಈಗಿನ ಕಾಲವು ಏನಂತೆ? ನಿದ್ದೆಯಿಂದ ಎಚ್ಚರವಾಗಿರತಕ್ಕ ಕಾಲವೆಂದೇ ಎಣಿಸ್ಬೇಕು ನಾವು. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಎಚ್ಚರವಾಗಿರ್ಬೇಕು. ಎಚ್ಚರ ತಪ್ಪಿದ್ರೆ ನಿನ್ನ ಒಳಗಡೆ ಏನ್ ಬರುತ್ತಂತೆ? ಸೈತಾನ್ ಗರ್ವದ ರೂಪದಲ್ಲಿ ಬರ್ತೀಯ. ಗರ್ವದ ನಿನ್ನಲ್ಲಿದೆ ಅಂತ ಹೇಳಿದ್ರೆ ದೇವರ ಮಾತನ್ನ ನಿನ್ನ ಕೇಳೋದಿಲ್ಲ, ಸೇವಕರುಗಳ ಮಾತುಗಳನ್ನ ಕೇಳಲ್ಲ, ನಿನ್ನ ತಂದೆ ತಾಯಿ ಮಾತುಗಳನ್ನ ಕೇಳಲ್ಲ. ಯಾವುದಾದ್ರೂ ದೇವರ ವಾಕ್ಯಾನುಸಾರವಾಗಿ ಒಳ್ಳೆ ಮಾತುಗಳು ಹೇಳ್ತೀರಂದ್ರೆ ಅದು ಕೇಳಲ್ಲ ನೀನು. ಹಲ್ಲೆಲೂಯ. ಅವಾಗ ತಿಳ್ಕೋಬೇಕು, ನಿನ್ನನ್ನ ದೇವರು ಕಿತ್ತಾಕುವಂತ ಟೈಮ್ ಹತ್ತಿರ ಆಗ್ತಾ ಇದೆ ಎಂಬುದಾಗಿ. ಅದಕ್ಕೆ ದೇವರು ರೂಪಿಸಿರೋದನ್ನ ಕಿತ್ತಾಕೋದಕ್ಕೆ ದೇವರು ಎಷ್ಟು ಕಷ್ಟಪಡಿ, ದೇವರು ಅಷ್ಟು ಇಷ್ಟಪಡೋದಿಲ್ಲ. ಬಟ್ ನೀನೇ ಕಿತ್ತಾಕೊಳ್ಳೋ ತರ ಮಾಡ್ತಾ ಇದ್ದೆ. ನೀನು ಕಿತ್ತಾಕ್ಲಿಲ್ಲ ಅಂತ ಹೇಳಿದ್ರೆ ನೀನ್ ಇನ್ನೂ ದೇವರ ರಾಜ್ಯಕ್ಕೆ ತೊಂದರೆ ಆಗಿರ್ತೀಯ. ಗರ್ವಿಷ್ಠನ ಮನೆಯನ್ನ ದೇವರು ಕಿತ್ತಾಕ್ತಾನೆ. ಏನ್ ಮಾಡ್ತಾನೆ ಬಿಡುವೆ ಎಂಬುದಾಗಿ ಅನ್ಕೊಂಡ್ರೆ ಒಂದಲ್ಲ ಒಂದು ದಿನ ಮನುಷ್ಯರು ಬಿಡಬಹುದು, ಆದ್ರೆ ದೇವರು ನಿನ್ನನ್ನ ಬಿಡಲ್ಲ. ನಿನ್ನ ಕುಟುಂಬದವರು, ನಿನ್ನ ತಂದೆ ತಾಯಿ, ನಿನ್ನ ಕುಟುಂಬದವರು, ಇಲ್ಲ ಅಂದ್ರೆ ಈ ಲೋಕದವರು ಬಿಟ್ಬಿಡ್ಬಹುದು ನೀನು ಮಾಡ್ತಾ ಇರೋದನ್ನ ನೋಡಿ, ಆದ್ರೆ ದೇವರು ನಿನ್ನನ್ನ ಬಿಡೋದಿಲ್ಲ. ಗರ್ವಿಷ್ಠನ ಮನೆಯನ್ನ ಕಿತ್ತಾಕ್ತಾನಂತೆ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಗಳೇ, ಪ್ರಿಯ ದೇವರ ಮಗನೇ, ನೀವು ತಗ್ಗಿಸಿಕೊಂಡು ಜೀವಿಸಬೇಕು. ಆಮೇಲೆ ಈ ಪಾತ್ರೆಯಲ್ಲಿ ಏನಿರ್ಬೇಕು? ಹಂಬಲ್ನೆಸ್.
ದೀನತ್ವ, ತಗ್ಗಿಸಿಕೊಂಡಿದ್ದೀರಿ. ಹಲ್ಲೆಲೂಯಾ. ತಗ್ಗಿಸಿಕೊಂಡು ಇರುವುದರಿಂದಲೇ ಈ ಪಾತ್ರೆಗೆ ತೂತು ಬೀಳೋದಿಲ್ಲ. ಏನಂತೆ? ತೂತು ಬೀಳಲ್ಲ. ಹಲ್ಲೆಲೂಯಾ. ಈ ಪಾತ್ರೆಗೆ ತೂತು ಬೀಳಲ್ಲ, ಇಲ್ಲಾಂದ್ರೆ ತೂತು ಬೀಳ್ತಾ ಇಲ್ಲ. ನೀನ್ ಕಷ್ಟ ಪಡ್ತೀಯ, ಹಣ ಅದ್ರಲ್ಲಿ ಹಾಕ್ತೀಯ, ಅದ್ರಲ್ಲಿ ಇರುತ್ತೆ. ಚೀಲಕ್ಕೆ ತೂತು ಇದ್ರೆ ಏನ್ ಮಾಡುತ್ತೆ? ಕೆಳಗಡೆ ಬೀಳ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಪ್ರಯಾಸ ಮಾತ್ರ ಜಾಸ್ತಿ, ಉಳಿತಾಯ ಮಾತ್ರ ಕಡಿಮೆ. ಹಲ್ಲೆಲೂಯಾ. ನೀನ್ ಪ್ರಯಾಸ ಜಾಸ್ತಿ, ಉಳಿತಾಯ ಕಡಿಮೆ ಆದ್ರೆ ಹೇಗೆ ನಿನ್ನ ಮನೆ ಕಟ್ಕೊಳ್ತೀಯ? ನಿನ್ನ ಮನೆ ಕಟ್ಕೊಳಕ್ಕಾಗಲ್ಲ. ಕಾರಣದಿಂದ ಮನೆ ಕಿತ್ತಾಕ್ಬಿಡ್ತಾನೆ. ಗರ್ವಿಷ್ಠನ ಮನೆಯನ್ನ ಕಿತ್ತಾಕ್ಬಿಡ್ತಾನೆ. ಕಾರಣ ಅಂದ್ರೆ ಅಲ್ಲಿ ಏನಾದ್ರು ಉಳಿದ್ರೆ ಅಲ್ವಾ ದೇವ್ರದ್ದು. ದೇವ್ರಿಗೆ ಸಂಬಂಧಪಟ್ಟಿರೋದು ಏನಾದ್ರೂ ಉಳಿದ್ರೆ ಕಾಪಾಡ್ತಾನೆ. ಗರ್ವ ಬಂದು, ಅಹಂಕಾರ ಬಂದು, ನಿನ್ನಲ್ಲಿರುವಂತದ್ದು ದೇವ್ರಿಗೆ ಸಂಬಂಧಪಟ್ಟಿರುವಂತದ್ದು ಎಲ್ಲವೂ ಹೊರಟೋದ್ರೆ ಇನ್ನೇನಿರುತ್ತಲ್ಲೇ? ದೆವ್ವಗಳೇ ಇರ್ತವೆ. ಇದನ್ನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನಿನ್ನನ್ನು ನೀನು ಎಚ್ಚೆತ್ತುಕೊಳ್ಳು. ಈ ಸಮಯವನ್ನ ವೇಸ್ಟ್ ಮಾಡಬೇಡ. ದೇವರು ಟೈಮ್ ವೇಸ್ಟ್ ಮಾಡೋದು ಇಷ್ಟಪಡೋದಿಲ್ಲ. ಏನ್ ಮಾಡಲು ಇಷ್ಟಪಡಲ್ಲ? ಸಮಯವನ್ನ ವ್ಯರ್ಥ ಮಾಡಲು ಇಷ್ಟಪಡಲ್ಲ. ನಿನ್ನ ಕಣ್ಣೀರ್ ನೋಡಿ, ನಿನ್ನ ವೇದನೆ ನೋಡಿ, ನಿನ್ನ ಬಾಧೆ ನೋಡಿ, ನಿನ್ನ ಅಲ್ಲೋ ಇಲ್ಲೋ ಎಷ್ಟೋ ಒಂದು ಸ್ವಲ್ಪ ಭಕ್ತಿಯನ್ನು ನೋಡಿ, ಪ್ರಾರ್ಥನಾ ಜೀವಿತವನ್ನು ನೋಡಿ, ಅಷ್ಟೋ ನೋಡಿ, ಬಾ ಪ್ರಿಯ ದೇವರ ಮಗಳೇ, ಬಾ ಪ್ರಿಯ ದೇವರ ಮಗನೇ ಅಂತ ಕರೆದು ಆತನು ಎಷ್ಟೋ ಬ್ಯುಸಿಯಾಗಿದ್ರು ಕೂಡ ನಿನಗೆ ಸಮಯವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಿನಗೆ ಉತ್ತಮವಾದಂತ ಭವಿಷ್ಯಕ್ಕಿದೆ. ನೀನು ಉತ್ತಮವಾದಂತ ಪಾತ್ರೆಯನ್ನ ಮಾಡುವುದಕ್ಕಾಗಿ ದೇವರು ಈ ಅಂತ್ಯ ದಿನಗಳಲ್ಲಿ, ಈ ಒಂದು ಟೈಮಲ್ಲಿ ದೇವರು ನಿನ್ನನ್ನು ಕರೀತಾರೆ. ಆಮೆನ್. ಹಲ್ಲೆಲೂಯಾ. ಕೂತ್ಕೊಂಡ್ಬಿಡು. ಲೋಕ ಏನ್ ಹೇಳಿದ್ರು ಪರವಾಗಿಲ್ಲ, ದೇವರು ಹೇಳಿದರೆ ಕೂತ್ಕೊ. ದೇವರು ಏನ್ ಹೇಳ್ತಾರ ಅದನ್ನ ಮಾಡು. ಅದಕ್ಕಾಗಿ ಉಪವಾಸ ಇರೋಣ. ದೇವರು ಏನ್ ಹೇಳ್ತಾರ ಅದನ್ನ ಮಾಡುವುದಕ್ಕಾಗಿ, ದೇವರು ಏನ್ ಹೇಳ್ತಾರ ಅದನ್ನ ಹೇಳುವುದಕ್ಕಾಗಿ, ಅದಕ್ಕಾಗಿ ಉಪವಾಸ ಇರೋಣ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ 15ನೇ ಅಧ್ಯಾಯ ಜ್ಞಾನೋಕ್ತಿಗಳು 22ನೇ ವಚನ. ಯೋಚನೆ ಹೇಳುವವರಿಲ್ಲದೆ ಉದ್ದೇಶಗಳು ನೆರವೇರವು, ಬಹುಮಂದಿ ಆಲೋಚನಾ ಪರರಿರುವಲ್ಲಿ ಈಡೇರುವವು. ಹಲ್ಲೆಲೂಯಾ. ನೋಡಿ, ಯೋಚನೆ ಹೇಳ್ತಾ ಇದ್ದಾರಾ ದೇವರು? ಇವರಿಗಿಲ್ಲ, ಅನೇಕರಿಗಿಲ್ಲ ಯೋಚನೆ ಹೇಳುವಂತವ್ರು. ಬಟ್ ನಿನಗೆ ಪ್ರತಿ ಭಾನುವಾರ, ಪ್ರತಿ ಸಾಯಂಕಾಲ, ಪ್ರತಿಯೊಂದು ರಲ್ಲೂ ಕೂಡ ನಿನಗೆ ಯೋಚನೆ ಹೇಳ್ತಾ ಇದ್ದಾರೆ ದೇವರು. ಆಮೇಲೆ ಕಾರಣ ಏನು? ನೀನು ಸ್ವೀಕಾರ ಮಾಡಿಕೊಳ್ತಾ ಇಲ್ಲ. ಬುದ್ಧಿ ಮಾತುಗಳನ್ನ ನೀನು ಸ್ವೀಕಾರ ಮಾಡಿಕೊಳ್ತಾ ಇಲ್ಲ, ಅದಕ್ಕೆ ನೆರವೇರ್ತಾ ಇಲ್ಲ. ಇದನ್ನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ದೇವರೇ ಸಮಯವನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ದೇವರ ಸಮಯವನ್ನ ವೇಸ್ಟ್ ಮಾಡಬೇಡ. ನೋಡಿ, ನಮ್ಮ ಪೂರ್ವಿಕರು ದೇವರು ಸಮಯವನ್ನ ಕೊಟ್ಟ. ಯಾರಿಗೆ? ಏಸಾವನ ಸಮಯವನ್ನ ಕೊಟ್ಟ. ದುರುಪಯೋಗ ಮಾಡಿಕೊಂಡ. ಜ್ಯೇಷ್ಠತ್ವವನ್ನೇ ಮಾಡ್ಕೊಂಡ್ಬಿಟ್ಟ, ಆಶೀರ್ವಾದವನ್ನೇ ಮಾಡ್ಕೊಂಡ್ಬಿಟ್ಟ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಾಯಿನನಿಗೆ ಸಮಯವನ್ನ ಕೊಟ್ಟ. ಆದಾಮ ಅವ್ವಳಿಂದ ಬಂದಿರುವಂತ ಮೊದಲನೇ ಮಗ. ದೇವರು ಎಷ್ಟು ಯೋಚನೆ ಇಟ್ಕೊಂಡಿರ್ತಾನೆ, ದೊಡ್ಡ ಪ್ಲಾನ್ ಇಟ್ಕೊಂಡಿರ್ತಾನೆ. ದೊಡ್ಡ ಪ್ಲಾನ್. ಏನಾಯ್ತು? ಫೇಲ್ ಆಗ. ಹಲ್ಲೆಲೂಯಾ. 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 ಯೋಚನೆ ಹೇಳಿದ್ರು, ಕೇಳಬೇಕಲ್ಲ. ಈ ದಿನ ನಿನ್ನ ಜೀವಿತದಲ್ಲೂ ಕೂಡ ಅಷ್ಟೇ. ದೇವರು ಹೇಳ್ತಾ ಇದ್ದಾರೆ, ಹೇಳಿದ ಮೇಲೆ ಉದ್ದೇಶ ನೀನು ಕೇಳಬೇಕು, ಆವಾಗಲೇ ಉದ್ದೇಶ ನೆರವೇರ್ತದೆ. ಕೇಳಲ್ವಾ ಈಗ? ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಪೂರ್ವಿಕರ ಜೀವಿತದಲ್ಲಿ ನೋಡಿ, ಎಷ್ಟು ಪಾತ್ರೆಗಳನ್ನ ದೇವರು ಸಮಯವನ್ನ ಕೊಟ್ಟು ಒಡೆದೋಗಿದ್ದಾರೆ. ಏಸಾವನ್ನ ಪಾತ್ರೆ ಒಡೆದೋಯ್ತು. ಎಷ್ಟು ಟೈಮ್ ಕೊಟ್ಟ, ಅವಕಾಶ ಕೊಟ್ಟ ಏಸಾವನ್ನ, ಬಟ್ ಮಿಸ್ಯೂಸ್. ಕಾಯಿನನಿಗೂ ಅವಕಾಶ ಕೊಟ್ಟ. ಎಲ್ಲಿ ರಿಪೆಂಟ್ ಆಗ್ತಾನ ಅಂತ. ರಿಪೆಂಟ್ ಆಗಲಿಲ್ಲ. ಹಲ್ಲೆಲೂಯಾ. ರಿಪೆಂಟ್ ಆಗಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವಕಾಶ ಕೊಟ್ಟ. ಎಷ್ಟು ಟೈಮ್ ಕೊಟ್ಟು ಅವನನ್ನ ಒಂದು ಶೇಪ್ ತೆಗೆದುಕೊಂಬಲ್ಲ. ವಯಸ್ಸಿಗೆ ಬರೋ ತನಕ ವೈಟ್ ಮಾಡಿ, ಈಗಾದ್ರೂ ನನ್ನ ಚಿತ್ತವನ್ನು ನೆರವೇರಿಸ್ತಾನೆ,
ಈಗಾದ್ರೂ ನನಗಾಗಿ ಒಂದು ಉತ್ತಮವಾಗಿರುವಂತ ಪಾತ್ರೆಯಾಗಿ ಉಪಯೋಗ ಆಗುತ್ತಾನೆ. ಆಮೇಲೆ ನಾನು ಉತ್ತಮವಾಗಿರುವಂತ ಪಾತ್ರೆಯಾಗಿ ಇಟ್ಟೆ, ಬಟ್ ಅವನಲ್ಲಿ ಏನು ಬಂತು? ಗರ್ವ ಬಂತು. ಕಾರಣ ಗರ್ವದಿಂದ ಇರುವಂತ ಮನೆಯನ್ನ ದೇವರು ಕಿತ್ತಾಕ್ತಾನ. ಏನಂತೆ? ಗರ್ವಿಷ್ಠನ ಮನೆಯನ್ನ ಕಿತ್ತು ಹಾಕುವೆನು. ಅಲ್ಲೆಲ್ಲೂಯ. ನೀನ್ ಏನಾದ್ರೂ ಆಗಿರ್ಲಿ ಕಿತ್ತಾಕ್ಬಿಡ್ತಾನಂತೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಬೈಬಲಲ್ಲಿ ನೋಡ್ಕೊಂಡಾಗ ದೊಡ್ಡ ದೊಡ್ಡವ್ರ ಮನೆಗಳನ್ನೇ ಕಿತ್ತಾಕ್ಬಿಟ್ಟಿದ್ದಾನೆ ದೇವರು. ದೇವರೇ ರಾಜನ ಸ್ಥಾನದಲ್ಲಿಟ್ಟು ಗರ್ವ ಬಂದಿರೋದಕ್ಕಾಗಿ ಕಿತ್ತಾಕ್ಬಿಟ್ಟ. ಉಚ್ಚಿಯನ ಬಲಿಷ್ಠನಾದ್ಮೇಲೆ ಗರ್ವಿಷ್ಠನಾದ, ಕಿತ್ತಾಕ್ಬಿಟ್ಟ ಅವನನ್ನ. ಅಲ್ಲೆಲ್ಲೂಯ. ಈ ದಿನ ನಿನ್ನನ್ನ ಕಿತ್ತಾಕಬೇಕು ಎಂಬುದಾಗಿ ದೇವರು ಇಷ್ಟ ಇಲ್ಲ. ನಿನ್ನನ್ನು ಆ ಸ್ಥಾನದಲ್ಲಿ ಉತ್ತಮವಾಗಿರುವಂತ ಪಾತ್ರೆಯಾಗಿ ಉಪಯೋಗ ಆಗ್ಬೇಕು. ನೀನು ಉಪಯೋಗ ಆಗ್ಬೇಕಂತಲೇ ದೇವರೇ ಇಟ್ಟಿದ್ದಾನೆ. ಬಟ್ ಆ ಒಂದು ಟೈಮಲ್ಲಿ ನಿನ್ನಲ್ಲಿ ಗರ್ವ ಬರಬಾರ್ದು. ದೀನದಿಂದ ಇರು, ತಗ್ಗಿಸಿಕೊಂಡು ಬಾಳು. ದೇವರು ನಿನಗೊಂದು ಒಳ್ಳೆಯ ಲೈಫ್ ಕೊಡ್ತಾನೆ. ಆಮೇಲೆ ಖಂಡಿತ ಈ ದಿನಗಳು ಸಮಯ ವೇಸ್ಟ್ ಆಗಲ್ಲ. ಇದು ಖಂಡಿತವಾಗಿ ಬಂದಿರುವಂತ ನಮ್ಮ ಜೀವಿತದಲ್ಲಿ ಕೇಳ್ತಾ ಇರುವಂತ ನಿನ್ನ ಜೀವಿತದಲ್ಲೂ ಕೂಡ ಉತ್ತಮವಾಗಿರುವಂತ ಬಳಕೆಗೆ ಪಾತ್ರೆಯಾಗಿ ಉಪಯೋಗ ಆಗ್ತೀಯ. ನಿನ್ನಲ್ಲಿ ಗರ್ವ ಬಾರದೇ ಇರೋ ಹಾಗೆ ನೋಡ್ಕೋ. ಗರ್ವ ಬಂದ್ರೆ ಯೆಹೋವನು ಗರ್ವಿಷ್ಠರ ಮನೆಯನ್ನು ಏನ್ ಮಾಡ್ತಾನಂತೆ? ಕಿತ್ತಾಕ್ತಾನಂತೆ. ಎರಡನೇ ಆಲೋಚನೆ ಮಾಡಿದ್ರೆ ಕಿತ್ತಾಕ್ತಾನೆ. ಹಲ್ಲೆಲೂಯ, ಅಲ್ಲೆಲ್ಲ ಗರ್ವಿಷ್ಠರು ಬೇಕಾಗಿಲ್ಲ. ಅಂತ್ಯ ದಿನಗಳಲ್ಲಿ ದೇವರಿಗೆ ಮಾತು ಕೇಳುವಂತವ್ರು ಬೇಕು, ದೇನರು ಬೇಕು, ತನ್ನನ್ನು ತಗ್ಗಿಸಿಕೊಂಡವರು ಬೇಕು. ಆತನ ಏನ್ ಹೇಳ್ತಾನೋ ಅದನ್ನ ಕೇಳುವಂತವ್ರು ಬೇಕು, ಆತನ ಏನ್ ಹೇಳ್ತಾನೋ ಮಾಡುವಂತವ್ರು ಬೇಕು. ಅದಕ್ಕಾಗಿ ನಾವುಗಳು ಪ್ರಾರ್ಥನೆ ಮಾಡೋಣ, ಅದಕ್ಕಾಗಿ ಕಣ್ಣೀರ ಹಾಕೋಣ. ಅಯ್ಯ, ಅದಕ್ಕಾಗಿ ನಾವು ಉಪವಾಸದಲ್ಲಿರೋಣ. ದೇವರೇ, ನೀನು ಹೇಳಿದ ಹಾಗೆ ನಾನು ಮಾಡಬೇಕಪ್ಪ, ನೀನು ಹೇಳಿದ ಹಾಗೆ ನಾನು ಜೀವಿಸಬೇಕಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಮರೆತು ಹೋಗ್ಬೇಡ್ರಿ, ದೇವರು ನಿನಗೆ ಸಮಯವನ್ನ ಕೊಟ್ಟಿದ್ದಾರೆ. ದೇವರು ನಿನಗೆ ಸಮಯವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿನಗೊಂದು ರೂಪ ಕೊಡ್ತಾ ಇದ್ದಾರೆ. ಆಮೇಲೆ ಈ ಕೊಡ್ತಾ ಇರುವಂತ ಈ ರೂಪವನ್ನ ಕೆಡಿಸ್ಕೋಬೇಡ. ಕೆಡಿಸ್ಕೊಂಡ್ರೆ ಪುನಃ ಕಿತ್ತಾಕ್ತಾ ಇರುವಂತ ಸ್ಥಳದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳು.